ಓಂ ನಮೋ ಭಗವತೆ ವಾಸುದೇವಾಯ. ನಮಸ್ತೆ ಫ್ರೆಂಡ್ಸ್, ನಾನು ಕೃಷ್ಣ ಮಾತಾಡೋದು. ಇವತ್ತು ಕೆಲವೊಂದು ಗ್ರಹಗಳನ್ನ ಶುಭ ಗ್ರಹ, ಇನ್ನ ಕೆಲವೊಂದು ಗ್ರಹಗಳನ್ನ ಅಶುಭ ಗ್ರಹ ಅಂತ ಎಷ್ಟೊಂದು ಯೂಟ್ಯೂಬು ಟಿವಿ ಚಾನೆಲ್ಸ್ಗಳೆಲ್ಲ ಹೇಳ್ತಾ ಇರ್ತಾರೆ. ಅದನ್ನೇ ತಲೆಗೆ ಹಾಕೊಂಡು ನಿಮ್ಮ ದಶ ನಡೆದಾಗ, ನಿಮ್ಮ ಭುಕ್ತಿಗಳು ನಡೆದಾಗ, ನಂದೀಗ ಕೆಟ್ಟ ದಶ ನಡೀತಾ ಇದೆ, ಕೆಟ್ಟ ಭುಕ್ತಿ ನಡೀತಾ ಇದೆ ಅಂತ ನೀವು ಅನ್ಕೊಂಡಿರ್ತೀರ. ಸಾಮಾನ್ಯವಾಗಿ ನೀವೆಲ್ಲ ಯಾವ ಗ್ರಹಗಳನ್ನ ಶುಭ ಮತ್ತೆ ಯಾವ ಗ್ರಹ ಅಶುಭ ಅಂತ ಇವತ್ತು ನಾನು ನಿಮಗೆ ತಿಳಿಸ್ಕೊಡ್ತಾ ಹೋಗ್ತೀನಿ. ಇದೇ ತಪ್ಪು ನೀವು ಕೆಲವೊಬ್ರು ಮಾಡ್ತಾ ಇರ್ತಾರೆ. ಈಗ ಶುಭ ಗ್ರಹಗಳನ್ನ ಸೂರ್ಯ ಶುಭ ಗ್ರಹ, ಚಂದ್ರ, ಬುಧ, ಗುರು, ಶುಕ್ರ, ಇವ್ರ 5 ಜನನ ನೀವು ಶುಭ ಗ್ರಹ ಅಂತ ಅನ್ಕೊಂಡಿರ್ತೀರ. ಇವ್ರು ಎಲ್ಲೇ ಕೂತ್ಕೊಳ್ಳಿ ಶುಭ ಗ್ರಹಗಳು ಅಂತ ನೀವು ಡಿಸೈಡ್ ಮಾಡಿರ್ತೀರ. ಮತ್ತೆ ಅಶುಭ ಗ್ರಹಗಳು ಯಾವುದು? ಕುಜ, ಶನಿ, ರಾಹು, ಕೇತು. 5, 6, 7, 8, 9 ಗ್ರಹಗಳು. ಇದು ನೀವು ಹಿಂಗೆ ಡಿಫ್ರೆನ್ಸ್ ಮಾಡಿರ್ತೀರಾ. ಸೂರ್ಯ, ಚಂದ್ರ, ಬುಧ, ಗುರು, ಶುಕ್ರು ಒಳ್ಳೆಯವರು, ಕುಜ, ಶನಿ, ರಾಹು, ಕೇತುಗಳು ಒಳ್ಳೆಯವರು. ನಮ್ಮ ದಶಾಭುಕ್ತಿಗಳು ನಡೆದಾಗ ಈ ರೀತಿ ಪ್ರಾಬ್ಲಮ್ಸ್ ಆಗುತ್ತೆ. ನಮಗೆ ಕುಜದೋಷ ತಂದ್ಕೊಡುತ್ತೆ ಕುಜ. ಮತ್ತೆ ಈ ರಾಹು ಕೇತುಗಳಿಂದ ಕಾಳಸರ್ಪದೋಷ ತಂದ್ಕೊಡುತ್ತೆ. ಮತ್ತೆ ಶನಿಯಿಂದ ನಮಗೆ ಸಾತಿ ಬರುತ್ತೆ ಅಂತ ಇದನ್ನ ಬ್ಯಾನ್ ಮಾಡ್ಬಿಟ್ಟಿದ್ದಾರೆ ಕೆಲವೊಬ್ರು ಈ ಗ್ರಹಗಳನ್ನ. 7ನೇ ಮನೇಲಿ ಕೂತ್ಕೊಂಡ್ರೆ ಬ್ಯಾಡ್, 5ನೇ ಮನೇಲಿ ಕೂತ್ಕೊಂಡ್ರೆ ಮಕ್ಕಳಾಗಲ್ಲ, 7ನೇ ಮನೇಲಿ ಕೂತ್ಕೊಂಡ್ರೆ ಮದುವೆ ಆಗಲ್ಲ. ಈ ರೀತಿ ಇದನ್ನ ಡಿಫ್ರೆನ್ಸ್ ಮಾಡಿ ಇದನ್ನ ಕೆಟ್ಟ ಗ್ರಹಗಳು ಅಂತ ಎಷ್ಟೊಂದು ಜನ ಹೇಳ್ತಾ ಇದ್ದಾರೆ. ನಾನಿವತ್ತು ನಿಮ್ಗೆ ಹೇಳೋದೇನಪ್ಪ ಅಂದ್ರೆ, ಯಾವ ಗ್ರಹನೂ ಒಳ್ಳೇದಲ್ಲ, ಯಾವ ಗ್ರಹ ಕೆಟ್ಟದು ಅಲ್ಲ. ನಿಮ್ಮ ಡೇ ಟು ಟೈಮಿಂಗ್ಸ್ ಪ್ಲೇಸ್ ಹಾಕಿದಾಗ ಅದು ಯಾವ ಮನೇಲಿ ಕೂತಿದೆ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ. ಉದಾಹರಣೆಗೆ ತಗೊಳ್ಳೋಣ, ನೀವು ಗುರು ಗ್ರಹ ಏನಾದ್ರು ನಿಮ್ಮ ಲಗ್ನದಿಂದ 8ನೇ ಮನೇನೋ ಅಥವಾ 6ನೇ ಮನೇನೋ ಕೂತ್ಕೊಂಡ್ರೆ ಏನಾದ್ರೂ ಒಂದು ಸಮಸ್ಯೆ ಕೊಡ್ತಾ ಇರುತ್ತೆ. 8ನೇ ಮನೇಲಿ ಕೂತ್ಕೊಂಡಾಗ ಅದಕ್ಕೆ ದಾನ ಮಾಡ್ಬೇಕು ಹೊರತು ನೀವು ಹೆಚ್ಚು ಮಂತ್ರಗಳನ್ನ ಹೇಳ್ಬಾರ್ದು. ಗುರು ಗ್ರಹನೇ ನಿಮ್ಗೆ ತೊಂದರೆ ಕೊಡ್ತಾ ಇರುತ್ತೆ. ಆಕ್ಚುಲಿ ನಿಮ್ಗೆ ಗುರು ಗ್ರಹ ಹೇಳೋದೇ ಇಲ್ಲ. ಗುರು ಯಾವಾಗ್ಲೂ ಒಳ್ಳೆಯವರು, ಗುರುಬಲ ಬರಬೇಕು. ಗುರುಬಲ ಅನ್ನೋದು ಎಲ್ಲೂ ಇಲ್ಲ. ನಿಮ್ಮ ಮದುವೆ ಟೈಮಿಂಗ್ಸ್ ಅಲ್ಲಿ ಗುರುಬಲ ನೋಡ್ತಾರೆ ಹೊರತು ನಿಮ್ಮ ಮದುವೆಗೂ ಗುರುಬಲಕ್ಕೂ ಯಾವುದೇ ರೀತಿ ಸಂಬಂಧಗಳಿರಲ್ಲ. ಇದೇ ರೀತಿ ಶುಕ್ರನು ಹೇಳ್ತಾರೆ, ಶುಕ್ರ ಒಳ್ಳೆಯವರು ಅಂತ. ಅದೇನಾದ್ರು ನೆಗೆಟಿವ್ ಆಗಿ ಕುತ್ಕೊಂಡ್ರೆ, ಶುಕ್ರ ದೇಶದಲ್ಲಿ ಮಕ್ಕಳು ಹುಟ್ಟಿ ಅದೇನಾದ್ರು ಬ್ಯಾಡ್ ಕಾಂಬಿನೇಷನ್ಸ್ ಇದ್ರೆ ಅವ್ರು ಚೆನ್ನಾಗಿ ಓದೋದೇ ಇಲ್ಲ. ಈ ರೀತಿ ಯಾವ ಗ್ರಹನೂ ಒಳ್ಳೇದಲ್ಲ, ಯಾವ ಗ್ರಹ ಕೆಟ್ಟದು ಅಲ್ಲ. ಇದನ್ನ ನಿಮ್ಗೆ ಫಸ್ಟ್ ಪಾಯಿಂಟ್ ನೀವು ತಿಳ್ಕೊಬೇಕು. ನಿಮ್ಮ ಡೇ ಟು ಟೈಮಿಂಗ್ಸ್ ಪ್ಲೇಸ್ ಹಾಕಿದಾಗ ಯಾವ ಗ್ರಹಗಳು ಡಿಗ್ರಿ ವೈಸ್ ಅಲ್ಲಿ ಕೂತು ನಮ್ಗೆ ಫಲ ಕೊಡ್ತಾ ಇದೆ ಅನ್ನೋದು ಇಂಪಾರ್ಟೆಂಟ್. ನಾನು ಹಳೆ ವಿಡಿಯೋದಲ್ಲಿ ಡಿಗ್ರಿ ವೈಸು ಹೇಳಿದ್ದೀನಿ, ಅದು ಎಲ್ಲಿ ಬಂದಾಗ ಪ್ರಾಬ್ಲಮ್ಸ್ ಆಗುತ್ತೆ, ಡಿಗ್ರಿ ಶಿಫ್ಟ್ಸ್ ಆದ್ರೆ ಏನ್ ಪ್ರಾಬ್ಲಮ್ ಆಗುತ್ತೆ ಅಂತ. ಸೊ ನೀವು ಫಸ್ಟ್ ಮೈಂಡ್ ಇಂದ ತೆಗ್ದಾಕ್ಬೇಕಾಗಿರೋದು ಯಾವ ಗ್ರಹನೋ ಒಳ್ಳೇದು ಮತ್ತೆ ಕೆಟ್ಟದು ಅಂತಲ್ಲ. ನಿಮ್ಮ ಪರ್ಸನಲ್ ಜಾತಕಕ್ಕೆ ಅದು 8ನೇ ಮನೇನೋ 12ನೇ ಮನೇನೋ ಕೂತಾಗ ಅದು ಸ್ವಲ್ಪ ನಿಮ್ಗೆ ನೆಗೆಟಿವ್ ಆಗಿ ವರ್ಕ್ ಮಾಡ್ತಾ ಇರುತ್ತೆ. ನೀವೇನಾದ್ರು ಒಂದು ಕೆಲಸ ಅನ್ಕೊಂಡಿರ್ತೀರಾ, ಅದಾಗಲ್ಲ. ಒಂದು ಮದುವೆ ವಿಚಾರಕ್ಕೆ ಹೋಗ್ತಾ ಇರ್ತೀರಾ, ಈ 6ನೇ ಮನೆ ಬಂದು ಗುರುನೇ ಕಟ್ ಮಾಡ್ತಾ ಇರ್ತಾರೆ, ಇಲ್ಲ ಶುಕ್ರ ಏನಾದ್ರು 6ನೇ ಮನೇಲಿ ಕೂತ್ಕೊಂಡ್ರೆ ಶುಕ್ರನೇ ಕಟ್ ಮಾಡ್ತಾ ಇರ್ತಾರೆ. ಎಲ್ಲಾನು ಅಷ್ಟೇ, ಯಾರ್ಯಾರು 6ನೇ ಮನೇಲಿ ಕೂತಿರ್ತಾರೆ ಇವ್ರು ದಶಾಭುಕ್ತಿಗಳು ನಡೆದು ಬಿಟ್ರೆ ಇವ್ರು ಕಟ್ ಮಾಡೋದೇ ಇವ್ರ ಕೆಲಸ. ಇವ್ರು ಒಬ್ರೇ ಅಂತಲ್ಲ, ಇವ್ರಿಗೇನಾದ್ರು ಜಾತಕದಲ್ಲಿ ನಿಮ್ಗೆ ಕಾಂಬಿನೇಷನ್ಸ್ ಎಲ್ಲ ಏನಾದ್ರು ಕುಜ 11ನೇ ಮನೇನೋ, ಶನಿ 11ನೇ ಮನೇನೋ, ರಾಹು 11 ಇಟ್ಟಾಗ್ಬಿಟ್ರೆ, ಇಟ್ಟಿತೀರಿ ಅಂತ ನೋಡ್ತೀವಿ, ಅಲ್ಲಿ ಕಾಂಬಿನೇಷನ್ಸ್ ಅಲ್ಲಿ ಡಿಗ್ರಿ ವೈಸ್ 11ನೇ ಮನೆ ಕೂತ್ಕೊಂಡ್ರೆ ಇವ್ರಿಗಿನ್ನ ಡಬಲ್ ಕೊಡ್ತಾರೆ. ಇವರು ಉದಾಹರಣೆಗೆ ಹೇಳ್ತೀನಿ, 1 crore ಕೊಡ್ತಾರೆ ಅಂತ ಅನ್ಕೊಳ್ಳಿ. ಇವ್ರು 1:10 crores. ಇವ್ರು 1 ಕೋಟಿ ಕೊಟ್ರೆ ಇವ್ರು 10 ಕೋಟಿ. ಇವ್ರು 11ನೇ ಮನೇಲಿ ಕೂತ್ಕೊಂಡಿರ್ತಾರೆ ಅನ್ಕೊಳ್ಳಿ, ಗುರು 11ನೇ ಮನೆಯಲ್ಲಿ 1 ಕೋಟಿ ಕೊಡ್ತೀನಿ ಅಂದ್ರೆ, ಅದೇ ರಾಹುನೋ ಕೇತುನೋ ಶನಿನೋ ಕುಜನೋ ಕೂತ್ಕೊಂಡ್ರೆ 11ನೇ ಮನೆಯಲ್ಲಿ 10 ಕೋಟಿ ಕೊಡ್ತಾರೆ. ಯಾಕಂದ್ರೆ ಇವರು ಪಾಪ ಗ್ರಹಗಳು ಯಾವಾಗ್ಲೂ ಜಾಸ್ತಿನೇ.
ನಮ್ಗೆ ಶುಭ ಗ್ರಹಗಳು ಸಾತ್ವಿಕತೆಯಿಂದ ನೀನಿರಪ್ಪ, ಏನಕ್ಕೆ ಸಾಕು, ನಿನ್ಗೆ ಇರೋಷ್ಟೇ ನೀನು ನೋಡ್ಕೊಂಡು ಹೋಗೋ ಜೀವನದಲ್ಲಿ ಸಾಕು 1 ಕೋಟಿ ಅಂತ ಹೇಳ್ತಾರೆ. ಅದೇ ಪಾಪಗ್ರಹಗಳು 1:1 ಇಲ್ಲ, 1:10 ತಗೋ, ನೀನು ತಗೋ 10 ಕೋಟಿ. ಈ ರೀತಿನೇ ಒಬ್ರು ಹೇಳ್ತಾರೆ, ದುಡ್ಡು ಇರೋರ್ಗೆ ದುಡ್ಡು ಬರುತ್ತೆ, ದುಡ್ಡು ಇಲ್ದವ್ರಿಗೆ ಇರೋದೇ ಇಲ್ಲ ಅಂತ. ಏನಕ್ಕೆ ಅಂದ್ರೆ ನಮ್ಮ ಜಾತಕದಲ್ಲಿ ಆ ರೀತಿ ಕಾಂಬಿನೇಷನ್ಸ್ ಇರುತ್ತೆ. ಅವರ ಜಾತಕದಲ್ಲಿ ದಶಾಭುಕ್ತಿಗಳಲ್ಲಿ ನೆಗೆಟಿವ್ ಆದಾಗ ನಮಗೆ ದುಡ್ಡು ಬರದೇ ಇರುವಂತದ್ದು ಅಲ್ಲಿ ತನಕನೂ ಬರುತ್ತೆ. ಆ ದಶಾ ಸಿಸ್ಟಮ್, ಆ ಗುರು ದಶ 16 ವರ್ಷ ನಡೆದ್ರೆ 16 ವರ್ಷನೂ ದುಡ್ಡು ಇರುತ್ತೆ. ಈ ರೀತಿ ಪ್ರಿನ್ಸಿಪಲ್ಸ್ ಮೇಲೆ ಜ್ಯೋತಿಷ್ಯ ವರ್ಕ್ ಆಗುತ್ತೆ ಹೊರತು ಯಾವುದೇ ಶುಭ ಅಶುಭ ಗ್ರಹಗಳು ಅಂತ ವರ್ಕ್ ಆಗಲ್ಲ. ಇದೆಲ್ಲ ಇದಕ್ಕೂ ಮ್ಯಾಚ್ ಆಗುತ್ತೆ. ನಿಮ್ಗೆ ಎಜುಕೇಶನ್ ಅಲ್ಲೂ ಅಷ್ಟೇ, ಮತ್ತೆ ಜಾಬ್ ಅಲ್ಲಿ, ಮದುವೆ ವಿಚಾರ, ಮಕ್ಕಳು ವಿಚಾರ, ಎಲ್ಲದ್ರಲ್ಲೂ ಪ್ರತಿಯೊಂದರಲ್ಲೂ. ಈಗ ರಾಹು ಹೇಳ್ತಾರೆ 5ನೇ ಮನೆಯಲ್ಲಿ ಕೂತ್ಕೊಂಡ್ರೆ ರಾಹು ಮಕ್ಕಳಾಗಲ್ಲ ಅಂತ. ಇನ್ ಕೇಸ್ ರಾಹು ಏನಾದ್ರು ನಿಮ್ಮ ಲಗ್ನದಿಂದ 5ನೇ ಮನೆಯಲ್ಲಿ ಕೂತ್ಕೊಂಡು 5ನೇ ಮನೆನೇ ಇಟ್ಟಾದ್ರೆ, ಡಿಗ್ರಿ ವೈಸ್ 5ನೇ ಮನೆನೇ ಇದ್ರೆ ರಾಹುನೇ ಪ್ರಬಲವಾಗಿರುತ್ತೆ ಜಾತಕದಲ್ಲಿ ಮಕ್ಕಳಾಗಕ್ಕೆ. ಅವ್ರಿಗೆ ರಾಹು ಗ್ರಹಕ್ಕೆ ನೀವು ಹೆಚ್ಚು ಮಂತ್ರಗಳು ಹೇಳ್ಬೇಕಾಗುತ್ತೆ. ರಾಹುಗಳಿಗೆ ಗ್ರಹಕ್ಕೆ ನೀವು ಹೆಚ್ಚು ಉಂಗ್ರ, ರುದ್ರಾಕ್ಷಿ ಹಾಕೋಬೇಕಾಗುತ್ತೆ. ಇವ್ರು ಏನ್ ಹೇಳ್ತಾರೆ, ರಾಹು ಸರಿ ಇಲ್ಲ, ರಾಹುಗೆ ದಾನ ಮಾಡಿ, ರಾಹುಗೆ ನಿಮ್ಮ ಜಾತಕದಲ್ಲಿ ನೆಗೆಟಿವ್ ಆಗಿದೆ, ಇದನ್ನ ಪುಣ್ಯ ಕ್ಷೇತ್ರಕ್ಕೆ ಹೋಗಿ ಅಲ್ಲಿ ಅವರಿಗೆ ನಿವಾರಣೆ ಮಾಡ್ಕೊಳ್ಳಿ, ಮತ್ತೆ ಹೆಚ್ಚು ರಾಹು ದೇವಸ್ಥಾನಕ್ಕೆ ಹೋಗ್ಬೇಡಿ, ಈ ರೀತಿ ಏನೇನೋ ತಲೆಗೆ ತುಂಬುವಂಥದ್ದು. ರಾಹು ಗ್ರಹನೇ ಸ್ಟ್ರಾಂಗ್ ಆಗಿರುತ್ತೆ. ಇಲ್ಲಿ ಶಾಂತಿ ಮಾಡಿಸೋದು ಅವೆಲ್ಲ ಏನೂ ಇಲ್ಲ. ರಾಹು ಗ್ರಹ 5ನೇ ಮನೆಯಲ್ಲಿ ಕೂತ್ಕೊಂಡ್ರೆ ರಾಹು ಗ್ರಹದ ಮಂತ್ರಗಳು ಹೇಳ್ಬೇಕು. ಇಲ್ಲಿ ಶಾಂತಿ ಮಾಡ್ಬಿಡಿ ಅಂತ ಹೇಳ್ತಾರೆ. ರಾಹು ಗ್ರಹ ನೆಗೆಟಿವ್ ಆಗಿದೆ, ಖಂಡಿತ ಇಲ್ಲ. ರಾಹು ಏನಾದ್ರು 7ನೇ ಮನೆಯಲ್ಲಿ ಕೂತ್ಕೊಂಡ್ರೆ ನಿಮ್ಗೆ ಮದುವೆ ಮಾಡಿಸುವಂಥದ್ದು, ಮದುವೆ ಭಾಗ ಕೊಡುವಂಥದ್ದೇ ರಾಹು ಗ್ರಹ. ಇನ್ ಯಾವ ಗ್ರಹನು 7ನೇ ಮನೆಯಲ್ಲಿ ಕೂತ್ಕೊಂಡು ಅದು ಸಪೋರ್ಟ್ ಮಾಡುತ್ತೆ, ಅದ್ರ ಜೊತೆ ರಾಹುನು ಮಾಡುತ್ತೆ. ಯಾವ ಗ್ರಹನು 7ನೇ ಮನೆಯಲ್ಲಿ ಇಲ್ಲ, ರಾಹು ಒಂದೇ ಅಂದ್ರೆ ನೀವು ರಾಹು ಗ್ರಹಕ್ಕೆ ಹೆಚ್ಚು ಮಂತ್ರಗಳು ಪಠನೆ ಮಾಡ್ಬೇಕಾಗುತ್ತೆ. ರುದ್ರಾಕ್ಷಿ ಮತ್ತೆ ರಿಂಗ್ ಹಾಕೊಂಡ್ರೆ ತುಂಬಾ ಉತ್ತಮ ಅಂತ ನಾನು ಹೇಳ್ತೀನಿ. ಹಿಂಗೆ ನಾವು ಶುಭ ಅಶುಭ ಅನ್ನೋದು ಬಿಟ್ಟು ನಮ್ಮ ಜಾತಕದಲ್ಲಿ ಎಲ್ಲಿ ಕೂತಿದೆ ಅನ್ನೋದು ನೋಡ್ಕೊಂಡು ನಾವು ಮುಂದಿನ ಹೆಜ್ಜೆ ಇಡಬೇಕಾಗುತ್ತೆ. ಮತ್ತೆ ಇನ್ನೊಬ್ರು ಕೇಳ್ತಾರೆ, ನಮ್ಗೆ ಯಾಕೆ ಕಷ್ಟ ನಮ್ಗೆ ಇರುತ್ತೆ ಅಂತ. ಇವತ್ತು ಅದೊಂದು ಎಕ್ಸ್ಪ್ಲೇನ್ ಮಾಡ್ತೀನಿ. ಈ ರಾಹು ಕೇತು ಇದಾರಲ್ಲ, ಕೇತು ಬಂದು ನಮ್ಮ ಓದ ಜನ್ಮ, ನೀವು ಏನು ಪುಣ್ಯ ಕೆಲಸ ಮಾಡಿರ್ತೀರ ಅದು ಈ ಜನ್ಮದಲ್ಲಿ ಕ್ಯಾರಿ ಆಗಿರುತ್ತೆ. ರಾಹು ನೀವು ಪ್ರೆಸೆಂಟ್ ಏನ್ ಮಾಡ್ತಾ ಇದ್ದೀರಾ ಈ ಜನ್ಮದಲ್ಲಿ, ಈಗ ಏನಾದ್ರು ಒಳ್ಳೆ ಕೆಲಸ ಮಾಡಿದ್ರೆ ಅದು ಈಗಲೇ ಫಲ ಕೊಡುವಂಥದ್ದು. ಕೇತು ಬಂದು ನಿಮ್ಮ ಓದ ಜನ್ಮದಲ್ಲಿ ಏನು ನೀವು ಪಾಪ ಪುಣ್ಯ ಕರ್ಮಗಳು ಮಾಡಿರ್ತೀವಿ ಅದು ಈಗ ಕೊಡ್ತಾ ಇರುತ್ತೆ. ಎಷ್ಟೊಂದು ಜನ ಕೇಳ್ತಾರೆ ನಾವು ಯಾಕೆ ಬಡವರಾಗೆ ಇದ್ದೀವಿ ಅಂತ. ನೀವು ಓದ ಜನ್ಮದಲ್ಲಿ ಪುಣ್ಯ ಕೆಲಸ ಮಾಡಿದ್ರೆ ಈ ಜನ್ಮದಲ್ಲಿ ನೀವು ಒಳ್ಳೆ ಮನೆತನ, ಒಳ್ಳೆ ಹೆಸರು ಇರುವಂತ ಮನೇಲಿ ಹುಟ್ಟಿರ್ತೀರ. ಅದು ಶಾಶ್ವತವಾಗಿರುತ್ತಾ? ಖಂಡಿತ ಇಲ್ಲ. ಯಾಕಂದ್ರೆ ದಶಾ ಸಿಸ್ಟಮ್ ಪ್ರತಿಯೊಬ್ಬರಿಗೂ ಈ ಜನ್ಮದಲ್ಲಿ ಇಂಪ್ಲಿಮೆಂಟ್ ಆಗಿರುತ್ತೆ. ನೀವು ಈ ಜನ್ಮದಲ್ಲೂ ಒಳ್ಳೆ ಹೆಸರು ತಗೊಂಡ್ರೆ ಮಾತ್ರ ಅದು ಕ್ಯಾರಿ ಫಾರ್ವರ್ಡ್ ಆಗುತ್ತೆ. ಯಾಕಂದ್ರೆ ರಾಹು ಬಿಡಲ್ಲ. ನಿಮ್ಗೆ ಓದ್ ಜನ್ಮದಲ್ಲಿ ಚೆನ್ನಾಗಿ ಪುಣ್ಯ ಕೆಲಸ ಮಾಡಿದ್ದೀರಾ, ಒಳ್ಳೆ ಮನೆತನದಲ್ಲಿ ಹುಟ್ಟಿದ್ದೀರಾ, ಬಟ್ ಈ ಜನ್ಮದಲ್ಲೂ ನೀವು ಅದನ್ನ ಮುಂದುವರ್ಸ್ಕೊಂಡು ಹೋಗ್ಬೇಕಾಗುತ್ತೆ. ಈಗ ನಾನು ದುಡ್ಡಿದೆ, ನಾನು ಹೆಂಗಾದ್ರೂ ಇರ್ಬೋದು, ಇಲ್ಲ. ರೂಲ್ಸ್ ಎಲ್ಲಾನು ಒಂದೇ. ಈ ಜನ್ಮದಲ್ಲಿ ನಿಮ್ಗೆ ದಶಾಭುಕ್ತಿಗಳಲ್ಲಿ ನಿಮ್ಗೆ ಸ್ಟ್ರಾಂಗ್ ಕಾಂಬಿನೇಷನ್ಸ್ ಇದ್ರೆ, ಯಾವುದೇ ವಿಚಾರ ಆಗ್ಲಿ, ಎಜುಕೇಶನ್ ಆಗ್ಲಿ, ಫೈನಾನ್ಸ್ ಆಗ್ಲಿ, ಎಲ್ಲಾನು ಚೆನ್ನಾಗಿದ್ರೆ ಓದ್ ಜನ್ಮದ್ದು ಮತ್ತೆ ಈ ಜನ್ಮದ ದಶಾಭುಕ್ತಿಗಳಲ್ಲಿ ಅದು ಮ್ಯಾಚ್ ಆಗ್ಬೇಕಾಗುತ್ತೆ. ನಿಮ್ಗೆ ಎಷ್ಟೊಂದು ಜನಕ್ಕೆ ಕೋಟ್ಯಾದ್ರ ಮನೆ ಇರುವಂತ ಮನೇಲಿ ಹುಟ್ಟಿರ್ತಾರೆ, ಕೋಟ್ಯಾಧೀಶ್ವರ ಮನೆಗಳಲ್ಲಿ ಹುಟ್ಟಿ ಕೊನೆಗೆ ಬಡತನ ಬಂದಿರೋ ಚಾನ್ಸಸ್ ತುಂಬಾನೇ ಇರುತ್ತೆ. ಏನಕ್ಕೆ ಅಂದ್ರೆ ಓದ್ ಜನ್ಮದಲ್ಲಿ ಒಳ್ಳೆ ಕೆಲಸ ಮಾಡಿದ್ರು, ಈ ಜನ್ಮದಲ್ಲಿ ಅವ್ರಿಗೆ ದಶಾ ಅವ್ರಿಗೆ ಸಪೋರ್ಟ್ ಮಾಡಿಲ್ಲ. ಇದು ಕೇತು ಸಪೋರ್ಟ್ ಮಾಡಿಲ್ಲ ಅವ್ರಿಗೆ. ಈ ಪ್ರೆಸೆಂಟ್ ದಶಾ ಪ್ರೆಸೆಂಟ್ ಅಲ್ಲಿ ಅವ್ರಿಗೆ ಸಪೋರ್ಟ್ ಮಾಡಿಲ್ಲ. ಹಿಂಗ್ ಮಾಡದೇ ಇರೋದ್ರಿಂದ ಎಷ್ಟೊಂದು ಜನ ದುಡ್ಡಿರೋರು, ಕೋಟ್ಯಾಧೀಶ್ವರವರು ರೋಡ್ಗೆ ಬಂದಿರೋ ಚಾನ್ಸಸ್ ತುಂಬಾ ಇದೆ. ಮತ್ತೆ ಈ ರಾಹು ಪ್ರೆಸೆಂಟ್ ನೀವೇನಾದ್ರು ಪುಣ್ಯ ಕೆಲಸ ಈಗ ಮಾಡಿದ್ರೆ ಅದು ಈಗಲೇ ಫಲ ಕೊಡುವಂಥದ್ದು. ಮತ್ತೆ ಬಡವ್ರ ಮನೇಲಿ ಹುಟ್ಟಿ ಬಡವರಾಗೆ ಇರ್ಬೇಕಾ? ಖಂಡಿತ ಇಲ್ಲ. ಈ ದಶಾ ಸಿಸ್ಟಮು ಪ್ರತಿಯೊಬ್ಬರಿಗೂ ಅವ್ರ ಮೇಲೆ ಪ್ರಭಾವ ಬೀರುತ್ತೆ.
ಅದು ಒಳ್ಳೇದ್ ಕೊಡ್ಬೇಕು ಅಂದ್ರೆ ಕೊಟ್ಟೆ ಕೊಡುತ್ತೆ. ಮತ್ತೆ ಒಳ್ಳೇದು ಕೆಟ್ಟದ್ದು ಅಪ್ ಅಂಡ್ ಡೌನ್ಸ್ ಇರುತ್ತೆ ದಶಾ ಸಿಸ್ಟಮ್ ಅಲ್ಲಿ. ದಶಾ ಭುಕ್ತಿ ದಶಾ ಭುಕ್ತಿ ಈ ದಶಾಭುಕ್ತಿಗಳಲ್ಲಿ ಪ್ರತಿಯೊಬ್ಬನಿಗೂ ಇನ್ವಾಲ್ವ್ ಆಗಿರುತ್ತೆ. ನೀವು ಎಷ್ಟೇ ಪೂರ್ವ ಪುಣ್ಯದಲ್ಲಿ ಒಳ್ಳೆ ಕೆಲಸ ಮಾಡಿದ್ರು ಈ ಜನ್ಮದಲ್ಲಿ ಏನಾದ್ರು ಸ್ವಲ್ಪ ಕರ್ಮಗಳಿದ್ರೆ ಅನುಭವಿಸ್ಬೇಕಾಗುತ್ತೆ. ಮತ್ತೆ ಕೋರ್ಟು ಕಚೇರಿ, ಮತ್ತೆ ಪೊಲೀಸ್ ಸ್ಟೇಷನು, ಮತ್ತೆ ನಿಮ್ಮ ಮೇಲೆ ಯಾವುದೋ ಒಂದು ಇಲ್ಲದೆ ಇರೋಂಥ ಅಪವಾದ, ಹಿಂಗೆಲ್ಲ ಫೇಸ್ ಮಾಡ್ಬೇಕಾಗುತ್ತೆ. ನೀವು ಎಷ್ಟೇ ಪೂರ್ವ ಪುಣ್ಯದಲ್ಲಿ ಒಳ್ಳೆ ಕೆಲಸ ಮಾಡಿದ್ರು ಪ್ರೆಸೆಂಟ್ ದಶ ಏನಾದ್ರು ನೆಗೆಟಿವ್ ಆಗಿ ವರ್ಕ್ ಮಾಡ್ತಾ ಇದ್ರೆ ನಿಮ್ಗೆ ಹೆಚ್ಚು ನೆಗೆಟಿವ್ ಆಗ್ತಾ ಇರುತ್ತೆ. ಸೊ ಇದರಿಂದ ನಾವು ಹೆಂಗ್ ಹೊರಗೆ ಬರೋದು ಅಂದ್ರೆ ಹೆಚ್ಚು ಮಂತ್ರ ಪಠನೆ. ನೀವು ಯಾವಾಗ ಹೆಚ್ಚು ಮಂತ್ರ ಪಠನೆ ಮಾಡ್ತೀರಾ, ನಿಮ್ಗೆ ಏನೇ ರೀತಿ ಪ್ರಾಬ್ಲಮ್ಸ್ ಇದ್ರೂ ಅದರಿಂದ ಹೊರಗೆ ಬರ್ತೀರಾ. ಹೇಳ್ತಾರೆ ನಿಮ್ಗೆ ಅಷ್ಟು ಯೋಗ ಇದೆ ಇಷ್ಟು ಯೋಗ ಇದೆ ಅಂತ. ಯೋಗಗಳು ಅಷ್ಟು ವರ್ಕ್ ಮಾಡಲ್ಲ ನಿಮ್ಗೆ, ಯಾಕಂದ್ರೆ ಅದು ದಶನೇ ನಡೆದಿರಲ್ಲ. ನಿಮ್ಗೆ ಗಜಕೇಸರಿ ಯೋಗ ಅಂತಾರೆ, ಗುರು ದಶನೂ ಬರಲ್ಲ, ಚಂದ್ರ ದಶನೂ ಬರಲ್ಲ. ಸುಮ್ಮನೆ ಯೋಗ ಇದೆ ಅಂತ ತಿಳ್ಕೊಬೇಕಾಗುತ್ತೆ. ನಿಮ್ಗೆ ಸಮಸ್ಯೆನೇ ಬೇರೆ ಇರುತ್ತೆ. ಏನ್ ಯೋಗನ ಸರ್, ನನ್ನ ಜೀವನ ಎಲ್ಲ ಸಮಸ್ಯೆನೇ ಅಂತಾರೆ. ಈ ಫೋನ್ ಮಾಡಿದವರೆಲ್ಲ ಇದೇನೆ. ನಿಮ್ಗೆ ಯೋಗ ಇದೆ ಅಂತ ನಾವು ಜಾತಕದಲ್ಲಿ ಇಂತಿಂತ ಯೋಗ ಇದೆ ಅಂತ ನಾವು ಹೇಳಿದ್ರೆ ನೀವು ಸಮಸ್ಯೆನೇ ಜಾಸ್ತಿ ಹೇಳ್ತೀರಾ. ಯಾಕೆ ಹೇಳಿ, ನಿಮ್ಮ ಲಗ್ನದಿಂದ ಡಿಗ್ರಿ ವೈಸ್ ಅಲ್ಲಿ ಗ್ರಹಗಳು ಅದು 8ನೇ ಮನೆನೋ 12ನೇ ಮನೆನೋ ಮತ್ತೆ 3ನೇ ಮನೆಯಲ್ಲೋ ಕೂತ್ಕೊಂಡು ನಿಮ್ಗೆ ನೆಗೆಟಿವ್ ಮಾಡ್ತಾ ಇರುತ್ತೆ. ನಿಮ್ಗೆ ಯೋಗ ಇದೆ ಅಂತ ನಿಮ್ಗೆ ಬೇಜಾರಾಗುತ್ತೆ. ಸೊ ಇದೇ ಪ್ರಾಬ್ಲಮ್. ನಾವು ಯೋಗಗಳಿಂದ ಹೋಗ್ಬಾರ್ದು. ಗ್ರಹಗಳು ಪ್ರಸ್ತುತ ಎಲ್ಲಿ ಕೂತಿದೆ, ಅದು ನಮ್ಗೆ ಒಳ್ಳೇದ್ ಮಾಡ್ತಾ ಇದೆಯಾ ಕೆಟ್ಟದ್ ಮಾಡ್ತಾ ಇದೆಯಾ ಅಂತ ನಾವು ತಿಳ್ಕೊಂಡ್ರೇನೆ ಇದು ಜ್ಯೋತಿಷ್ಯಕ್ಕೆ ಒಂದು ಬೆಲೆ ಇರುತ್ತೆ. ಇಲ್ಲದ್ರೆ ಸುಮ್ಮನೆ ಜ್ಯೋತಿಷ್ಯ ಅಂದ್ರೆ ಯೋಗ ಅನ್ನೋದು ದೋಷ ಅನ್ನೋದು ಅದೆಲ್ಲ ತಿಳ್ಕೊಳಕಿನ್ನ ಜ್ಯೋತಿಷ್ಯ ತಿಳ್ಕೊಳ್ದಿರೋದೇ ವಾಸಿ. ಎಷ್ಟು ಯೋಗ ಇದೆ ಅಂತ ಕೇಳ್ತಾರೆ. ಮತ್ತೆ ನಮ್ಗೆ ಇನ್ನೊಂದು ಏನು ಎಲ್ರು ಕೇಳೋದು ಅಂದ್ರೆ ದೋಷಗಳು ಎಷ್ಟಿದೆ ಅಂತ ಕೇಳ್ತಾರೆ. ದೋಷ ಅನ್ನೋದು ಇಲ್ವೇ ಇಲ್ಲ. ಅವ್ರಿಗೆ ಇಂಟ್ರೆಸ್ಟ್ ಕೆಲವೊಬ್ರಿಗೆ ಕುಜ ದೋಷ ಇದೆಯಾ, 7.5 ಇದೆಯಾ ಅಂತ ಕೇಳ್ತಿರ್ತಾರೆ. ದೋಷಗಳು ಇಲ್ಲ. ನಾನು ಹೇಳುವಂಥದ್ದು, ನಿಮ್ಮ ಯಾವುದೇ ಗ್ರಹ ಆಗಲಿ 9 ಗ್ರಹಗಳಲ್ಲಿ ನೆಗೆಟಿವ್ ಅಂತ ಬಂದಾಗ ಅದು ನೆಗೆಟಿವೇ ಮಾಡಕ್ಕಿರುತ್ತೆ. ನೀವು ಏನ್ ಮಾಡ್ಬೇಕು, ಅದನ್ನ ಸ್ವಲ್ಪ ದಾನ ಮತ್ತೆ ಹೆಚ್ಚು ಮಂತ್ರಗಳು ಹೆಚ್ಚು ಇರಬೇಕಾಗುತ್ತೆ. ಸ್ವಲ್ಪ ದಾನ ಮಾಡಿಕೊಂಡು ನೀವು ಹೆಚ್ಚು ಮಂತ್ರದ ಕಡೆ ನೀವು ಏನಾದರೂ ಹೋಗಿದ್ದೆ ಆದ್ರೆ ನಿಮ್ಮ ಜೀವನಗಳಲ್ಲಿ ಏನೇ ಸಮಸ್ಯೆ ಇದ್ರೂ ನೀವು ಅದರಿಂದ ಹೊರಗೆ ಬರ್ತೀರಾ. ಇಷ್ಟು ಶುಭ ಮತ್ತೆ ಅಶುಭ ಗ್ರಹಗಳ ವಿಚಾರ. ನೀವು ಯಾರಾದ್ರೂ ನಿಮ್ಮ ಕುಜ ಸರಿ ಇಲ್ಲ, ರಾಹು ಸರಿ ಇಲ್ಲ, ಕೇತು ಸರಿ ಇಲ್ಲ ಅಂತ ಅನ್ನೋದಾದ್ರೆ, ಶನಿ ಮಹಾತ್ಮ ಸರಿ ಇಲ್ಲ, ನೀವು ತಲೆ ಕೆಡಿಸ್ಕೋಬೇಡಿ. ಯು ಕಾನ್ಸಂಟ್ರೇಟ್ ಆನ್ ಯಾವ ಗ್ರಹ ಎಲ್ಲಿ ಕೂತಿದೆ ಅದ್ರ ಮೇಲೆ ಮಾತ್ರ ನೀವು ಕಾನ್ಸಂಟ್ರೇಟ್ ಮಾಡಿ ಅಂತ ಹೇಳ್ತಾ ನಾನು ಮುಗಿಸ್ತೀನಿ ಇದನ್ನ. ನೆಕ್ಸ್ಟ್ ಎಪಿಸೋಡಲ್ಲಿ ಇನ್ನ ಕೆಲವೊಂದು ಇಂಪಾರ್ಟೆಂಟ್ ಜ್ಯೋತಿಷ್ಯ ಶಾಸ್ತ್ರದ ಇನ್ಫಾರ್ಮೇಶನ್ಸ್ ಕೊಡ್ತಾ ಇರ್ತೀನಿ. ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರಿಂದ ನಾನು ಹಾಕೋ ವಿಡಿಯೋ ಇಮಿಡಿಯೇಟ್ ನಿಮಗೆ ರೀಚ್ ಆಗುತ್ತೆ. ಸೊ ಯಾರಾದರೂ ಈ ರೀತಿ ಶುಭ ಅಶುಭ ಅಂತ ಎಷ್ಟೊಂದು ಜನ ಕನ್ಫ್ಯೂಸ್ ಇರ್ತಾರೆ, ಅವ್ರಿಗೆ ಈ ವಿಡಿಯೋನ ಸೆಂಡ್ ಮಾಡಿ. ಅವ್ರಿಗೆ